ಗೆಳೆಯರೇ, ನಾವಿವತ್ತು ವಾಟ್ಸಪ್ನಲ್ಲಿ ಬ್ಯಾಕಪ್ನ ಯಾವ ರೀತಿ ಆನ್ ಮಾಡೋದು ಅಂತ ಹೇಳ್ತೀನಿ. ಬ್ಯಾಕಪ್ ಆನ್ ಮಾಡೋದ್ರಿಂದ ನಮ್ಮ ವಾಟ್ಸಪ್ ಡಿಲೀಟ್ ಆದರೂ ಕೂಡ ನಮ್ಮ ಮೆಸೇಜಸ್ಗಳು ಡಿಲೀಟ್ ಆಗಿರೋದಿಲ್ಲ. ನಾವು ಮರಳಿ ವಾಟ್ಸಪ್ನ ಬೇರೆ ಫೋನಲ್ಲಿ ಇರ್ಬೋದು ಅಥವಾ ಬೇರೆ ಕಡೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಮೆಸೇಜಸ್ಗಳು ಮರಳಿ ಸಿಗುತ್ತೆ. ಆ ರೀತಿ ಸಿಗಬೇಕು ಅಂದರೆ ನಾವು ಮೊದಲು ಬ್ಯಾಕಪ್ನ ಆನ್ ಮಾಡ್ಕೋಬೇಕು. ಇಲ್ಲಿ ಮೊದಲು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಚುಕ್ಕಿಗಳ ಮೇಲೆ ವಾಟ್ಸಪ್ನಲ್ಲಿ. ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಚಾಟ್ಸ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಚಾಟ್ ಬ್ಯಾಕಪ್ ಅನ್ನೋಂಥ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಚಾಟ್ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಮೊದಲು ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಆಲ್ರೆಡಿ ನಾನು ಬ್ಯಾಕಪ್ನು ಕೂಡ ಮಾಡಿಟ್ಟಿದ್ದೀನಿ. ಇದನ್ನು ಆಟೋಮೆಟಿಕ್ ಬ್ಯಾಕಪ್ ಆನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಆಫ್ ಇದೆ ಸ್ನೇಹಿತರೆ, ಇದನ್ನು ಡೈಲಿ ಅಥವಾ ವೀಕ್ಲಿ ಅಂತ ಸೆಟ್ ಮಾಡ್ಕೊಳ್ಳಿ. ನಾನು ಡೈಲಿ ಅಂತಲೇ ಸೆಟ್ ಮಾಡ್ಕೋತೀನಿ, ಏಕೆಂದರೆ ವೀಕ್ಲಿ ಅಂತಲೂ ಕೂಡ ಸೆಟ್ ಮಾಡ್ಬೋದು. ಆದರೆ ಡೈಲಿ ಅಂತ ಸೆಟ್ ಮಾಡಿದರೆ ನಮ್ಮ ಮೆಸೇಜಸ್ಗಳು ಮಿಸ್ ಆಗೋದಿಲ್ಲ. ಇಲ್ಲಿ ಇಮೇಲ್ ಐ ಡಿ ಆಲ್ರೆಡಿ ಸೆಲೆಕ್ಟ್ ಇದೆ ಸ್ನೇಹಿತರೆ, ಸೆಲೆಕ್ಟ್ ಆಗಿಲ್ಲ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಾವು ಕೆಳಗಡೆ ಇನ್ಕ್ಲೂಡ್ ವಿಡಿಯೋಸ್ ಅಂತ ಇದೆ, ಅದನ್ನು ಕೂಡ ಆನ್ ಮಾಡ್ಕೋಬೋದು. ನಂತರದಲ್ಲಿ ಈ ರೀತಿ ನಾವು ಇಷ್ಟು ಮಾಡಿದರೆ ನಮ್ಮ ಒಂದು ಬ್ಯಾಕಪ್ ಅನ್ನೋದು ಡೈಲಿ ಆಗ್ತಾ ಇರುತ್ತೆ. ಮೇಲ್ಗಡೆ ಬ್ಯಾಕಪ್ ಅಂತ ಆಪ್ಷನ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ನೇರವಾಗಿ ಬ್ಯಾಕಪ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಂತರದಲ್ಲಿ ನೀವು ಅದನ್ನು ಆಟೋಮೆಟಿಕ್ ಬ್ಯಾಕಪ್ನು ಕೂಡ ಸೆಟ್ ಮಾಡ್ಕೋಬಹುದು. ಈ ರೀತಿ ಸೆಟ್ ಮಾಡಿದ ನಂತರದಲ್ಲಿ ನೀವು ಯಾವಾಗ ಬೇಕಾದರೂ ವಾಟ್ಸಪ್ನ ಡಿಲೀಟ್ ಮಾಡಿ ಬೇರೆ ಫೋನಲ್ಲಿ ಇನ್ಸ್ಟಾಲ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಏನು ಬ್ಯಾಕಪ್ ರೀಸ್ಟೋರ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಓಕೆ ಮಾಡಿಬಿಟ್ಟು ನೀವು ರೀಸ್ಟೋರ್ ಅಂತ ಹೊಡೆದ್ರೆ ನಿಮ್ಮ ಎಲ್ಲ ಮೆಸೇಜಸ್ಗಳು ಮರಳಿ ರೀಸ್ಟೋರ್ ಆಗಿ ಬರುತ್ತೆ. ಇನ್ಕ್ಲೂಡ್ ವಿಡಿಯೋಸ್ ಅಥವಾ ಫೋಟೋಸ್ಗಳು ಇದ್ರೂ ಕೂಡ ಬರುತ್ತೆ. ಈ ರೀತಿ ನಾವು ಬ್ಯಾಕಪ್ಪಲ್ಲಿ ಒಂದು ವಾಟ್ಸಪ್ನ ಮೆಸೇಜಸ್ಗಳನ್ನ ಸೆಟ್ ಮಾಡ್ಕೋಬಹುದು.